ಹುಬ್ಬಳ್ಳಿಯಲ್ಲಿ ಬೈಟ್ ಬಿಸಿನೆಸ್ ಸ್ಕೂಲ್ನ ಮೊದಲ ಪದವಿ ಪ್ರದಾನ ಸಮಾರಂಭ ಯಶಸ್ವಿ. ಹುಬ್ಬಳ್ಳಿ, ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಎಂಬಿಎ ಶಿಕ್ಷಣ ಸಂಸ್ಥೆಗಳಲ್ಲೊಂದಾದ ಬೈಟ್ ಬಿಸಿನೆಸ್ ಸ್ಕೂಲ್ನ ಪ್ರಥಮ ಎಂಬಿಎ ಬ್ಯಾಚ್ 2024 ರಿಂದ 2026 ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ಸಾರಾಂಶ ಹೆಸರಿನ ಮೊದಲ ಪದವಿ ಪ್ರದಾನ ಸಮಾರಂಭ ಭಾನುವಾರ ಹುಬ್ಬಳ್ಳಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಹಾಗೂ ಯಶಸ್ವಿಯಾಗಿ ನೆರವೇರಿತು. ಸಮಾರಂಭದಲ್ಲಿ 120ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಎಂಬಿಎ ಪದವಿ ಪ್ರಮಾಣಪತ್ರಗಳನ್ನು ವಿತರಿಸಲಾಯಿತು. ಜೊತೆಗೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಾಗೂ ಪಠ್ಯೇತರ ಸಾಧನೆಯನ್ನು ಗುರುತಿಸಿ ವಿದ್ಯಾರ್ಥಿ ರತ್ನ, ಸ್ಟೂಡೆಂಟ್ ಆಫ್ ದ ಇಯರ್, ಚಿನ್ನ ಹಾಗೂ ಬೆಳ್ಳಿ ಪದಕಗಳು, ಕ್ರೀಡಾ ಸಾಧನೆ, ಯೂನಿವರ್ಸಿಟಿ ಬ್ಲೂಸ್, ಅತ್ಯುತ್ತಮ ಹಾಜರಾತಿ, ಪಿಜಿಸಿಇಟಿ ಟಾಪರ್ ಹಾಗೂ ಸಮಿತಿ ನಾಯಕತ್ವ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ, ಬೆಳಗಾವಿಯ ಕುಲಪತಿಗಳಾದ ಪ್ರೊ. ಸಿ. ಎಂ. ತ್ಯಾಗರಾಜ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ, ಇಂದಿನ ಯುವಜನತೆ ತಮ್ಮ ಅಮೂಲ್ಯ ಸಮಯವನ್ನು ವಾಟ್ಸಾಪ್ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಕಳೆಯುತ್ತಿರುವುದು ಆತಂಕದ ವಿಷಯವಾಗಿದೆ. ಕೇವಲ ಮೊಬೈಲ್ಗೆ ಸೀಮಿತವಾಗದೆ ಉತ್ತಮ ಪುಸ್ತಕಗಳನ್ನು ಓದುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು. ಗುರುಭಕ್ತಿ, ಗುರುನಿಷ್ಠೆ ಹಾಗೂ ಶಿಸ್ತುಬದ್ಧ ಜೀವನವನ್ನು ಅಳವಡಿಸಿಕೊಂಡಾಗ ಮಾತ್ರ ಜೀವನದಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯ ಎಂದು ಕರೆ ನೀಡಿದರು. ಬೈಟ್ ಬಿಸಿನೆಸ್ ಸ್ಕೂಲ್ ವಿದ್ಯಾರ್ಥಿಗಳು ಉತ್ತಮ ಕೌಶಲ್ಯ, ನಾಯಕತ್ವ ಗುಣ ಹಾಗೂ ಉದ್ಯೋಗಮುಖಿ ಸಾಮರ್ಥ್ಯವನ್ನು ಹೊಂದಿರುವುದು ಸಂತಸದ ವಿಷಯವಾಗಿದೆ ಎಂದು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ವೇಳೆ ಸಂಸ್ಥೆಯ ಪ್ರಾಂಶುಪಾಲರ ಶೈಕ್ಷಣಿಕ ಪಯಣ, ಅವರ ನಾಯಕತ್ವ ಹಾಗೂ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆಯನ್ನು ಸ್ಮರಿಸಿ ಪ್ರಶಂಸಿಸಿದರು. ಗೌರವ ಅತಿಥಿಗಳು ಸಹ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿ, ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಿಸಲು ಅಗತ್ಯವಾದ ಕೌಶಲ್ಯ, ಮೌಲ್ಯಗಳು ಹಾಗೂ ನಿರಂತರ ಕಲಿಕೆಯ ಮನೋಭಾವವನ್ನು ಬೆಳೆಸಿಕೊಳ್ಳುವಂತೆ ಸಲಹೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಂಸ್ಥೆಯ ಅಧ್ಯಕ್ಷರಾದ ಪ್ರೊ. ಗುರುನಾಥ ಬಿ. ಹಳ್ಳಾಳ ಅವರು ವಿದ್ಯಾರ್ಥಿಗಳ ಸಾಧನೆಗೆ ಅಭಿನಂದನೆ ಸಲ್ಲಿಸಿ, ಉದ್ಯೋಗಮುಖಿ ಶಿಕ್ಷಣದ ಮೂಲಕ ಸಮಾಜಕ್ಕೆ ಉತ್ತಮ ಆಡಳಿತಗಾರರು ಹಾಗೂ ಉದ್ಯಮಿಗಳನ್ನು ರೂಪಿಸುವ ಸಂಕಲ್ಪದೊಂದಿಗೆ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದರು. ವಿದ್ಯಾರ್ಥಿಗಳು, ಪೋಷಕರು, ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ, ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ನಡೆದ ಮೊದಲ ಪದವಿ ಪ್ರದಾನ ಸಮಾರಂಭ ಸಂಭ್ರಮ, ಸಡಗರ ಮತ್ತು ಅರ್ಥಪೂರ್ಣ ಸಂದೇಶಗಳೊಂದಿಗೆ ಯಶಸ್ವಿಯಾಗಿ ಸಂಪನ್ನವಾಯಿತು.
I'm sure they must be a very proud parents. Congratulations, sir. And also the team here is all because of my mentors, my teacher, my guidance, and also my parents. Thank you so much, sir. Thank you. ಸೊ ನಾನು ನನ್ನ ಮಗಳಿಗೆ ಕಳಿಸ್ಬೇಕಾದ್ರೆ ಮೊದಲು ಬಂದು ನಾನು ರೊಟ್ಟಿ ಸೇವ್ ಮಾಡಿದೆ ಏನಂದ್ರೆ ಸರ್ ಪ್ಲೀಸ್ ಅಷ್ಟೇ ನನಗೆ ಬರೀ ದುಡ್ಡು ಕೂಡ ಕಟ್ಟಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ನಾನು ನನ್ನ ಮಗಳ ಕಾಲೇಜಿಗೆ ಈ ಪ್ರೈವೇಟ್ ಕಾಲೇಜಿಗೆ ಅಡ್ಮಿಷನ್ ಮಾಡಿ ಬರೋ ಪೂರ್ವದಲ್ಲಿ ಧಾರವಾಡ ಹುಬ್ಬಳ್ಳಿ ಎಲ್ಲ ಕಾಲೇಜ್ ಮಾತಾಡಿದ್ದೀವಿ ನಾನು ನನ್ನ ಮಗಳು. ಸೊ ಅದೆಲ್ಲ 10 ಲಕ್ಷ 8 ಲಕ್ಷ ಹೀಗೆಲ್ಲ ಹೇಳ್ತಿದ್ರು. ಸೊ ಏನಪ್ಪ ಏನ್ ಮಾಡೋದು ಇವಾಗ ಅಂತೇಳಿ ಕೊನೆಗೆ ನಾವು ಎಲ್ಲ ಕಾಲೇಜ್ ಅಡ್ಡಾಡ್ಬೇಕಾದ್ರೆ ಅಲ್ಲಿ ಎಲ್ಲ ಹೋಗ್ತಾ ಇದ್ವಿ. ತುಂಬಾ ಫೀಸ್ ಇರೋದಿಲ್ಲ. ಫಸ್ಟ್ ಪಾಲಕರಿಗೆಲ್ಲ ಅದೇ ಅಲ್ಲ ಫೀಸ್ ಹೆಂಗ್ ಕಟ್ಟೋದು ಅಂತ ಹೇಳಿ ಏನ್ ಮಾಡೋದಪ್ಪ ಅಂತ ಹೇಳಿ ನಾವು ಬೇರೆ ಬೇರೆ ಎಲ್ಲ ಕಾಲೇಜ್ ಅಡ್ಡಾಡಿದ್ವಿ. ಇನ್ನೇನು ಬಿಡಮ್ಮ ನನಗೆ 10 ಲಕ್ಷ ಕಟ್ಟಲಿಕ್ಕೆ ಆಗ್ತದೆ, ನಾನು ಅಷ್ಟಕ್ಕಷ್ಟೇ ಬಿಡೋದು ಮಾಡೋನು. ಸೊ ಏನ್ ಮಾಡೋದು ಅಂತ ಹೇಳಿ ಅದು ಕೂಡ ಕೊನೆಗೆ ಒಂದು ಪ್ರಯತ್ನ ಪಟ್ವಿ. ನಾನು ನಮ್ಮ ಮಗಳು ಸೇರ್ಕೊಂಡು ಬ್ರೈಟ್ ಕಾಲೇಜ್ ಅಂತ ಒಂದು ಬಸ್ ಹಿಂದ್ಗಡೆ ಹಾಕಿತ್ತದು ಬ್ರೈಟ್ ಕಾಲೇಜ್ ಇದೆ. ಕೊನೆಗೆ ಅದನ್ನ ಪ್ರಯತ್ನ ಮಾಡೋಣ ಅಂತ ಆಗಲಿ ಹೋದೆ. ಸೊ ಅಲ್ಲಿ ಹೋದ ತಕ್ಷಣ ನಾನು ನಮ್ಮ ಪ್ರಸಾದ್ ಟೀಚರ್ಗೆ ಭೇಟಿ ಸರ್ ನಮ್ಮ ಮಗಳಿಗೆ ನಾನು ಫಸ್ಟ್ ಟೈಮ್ ಅಡ್ಮಿಷನ್ ಅಂದ್ರೆ BA ಅಡ್ಮಿಷನ್ ಮಾಡ್ಲಿಕ್ಕೆ ಬರ್ತಾ ಇದ್ದೀನಿ ಸರ್, ಮತ್ತೊಂದು ಮಗಳದ್ದು ಫೀಸ್ ಹೇಗೆ ಅಂತ ಹೇಳಿ. ಸೊ ನಾನು ಫಸ್ಟ್ ಧೈರ್ಯ ಕೊಟ್ಟಿದ್ದು ರೂಕಿ ಸರ್. ಬಟ್ ನನ್ನ ಮಗಳಿಗೆ ಅದು ಕೂಡ ನಾನು ಮಾಡಿಸಿದೆ. ಸೊ ಇಲ್ಲಿರುವಂತ ಎಲ್ಲಾ ಮಕ್ಕಳು ನನ್ನ ಮಗಳೇ. ನಾನು ನಿಮ್ಗೆಲ್ಲರಿಗೂ ಫ್ರೀ ಮಾತಾಡ್ತೀನಿ. ನಿಮ್ಮೆಲ್ಲರೂ ಹೈ ಎಜುಕೇಶನ್ ಮಾಡಿದ್ದೀರಿ. ನಿಮ್ಮೆಲ್ಲರ ಕಡೆಗೆ ಒಂದು ಸಮಾಜ ಸಿಗಲೇಬೇಕು. ನೀವು ಇವತ್ತೆಲ್ಲ ದುಡ್ಡು ಗಳಿಸ್ತೀರಿ ಮಾಡ್ತೀರಿಲ್ಲ ಮಾಡ್ತೀರಿ. ಸೊ ಬಟ್ ನಿಮ್ಮಿಂದ ಎಲ್ರಿಗೂ ಒಂದು ಅನುಕೂಲ ಆಗಬೇಕು. ಯಾವ ಮಕ್ಕಳು ಓದ್ತಾ ಇರೋದಿಲ್ಲ ಅವೆಲ್ಲ ಸಹಾಯ ಮಾಡಿ ಮುಂದೆ ಹೋಗಿ ನಮ್ಮ ದೇಶವನ್ನು ನಾವೆಲ್ಲರೂ ಕೂಡಿ ಕಟ್ಟೋಣ. ಸೊ ಈ ಪ್ರೈವೇಟ್ ಅಂತಂದ್ರೆ ನೋಡಿ ಒಂದು ದೊಡ್ಡ ಇಂಪಾರ್ಟೆಂಟ್ ಒಳ್ಳೆ ಕಂಪ್ನಿದಾಗಿ ಇಲ್ಲಿ ತಯಾರಾಗುವಂತ ವಸ್ತುಗಳು ಬಹಳ ವ್ಯಾಲ್ಯೂ ಆಗಿರ್ತವೆ. ಆ ವ್ಯಾಲ್ಯೂ ಇರುವಂತ ವಸ್ತುಗಳು ಅಂದ್ರೆ ನೀವೇ ಅಲ್ಲ. ಸೊ ನಿಮ್ಮ ಎಲ್ಲರ ಪಡೆಗೆ my congratulations to team for mentoring the wonderful team. Yes, Nuri, smile everyone. To camera. ಎಲ್ಲ ಕಟ್ ಮಾಡು ಕಟ್ ಮಾಡು. Let me go with the first silver medal for marketing. It's I request both of them to come onto the stage. Yes, sir, Nuri. Sit. To camera, smile. I will request Ananya Hirivani's parents to kindly ಸ್ವಲ್ಪ ಹಿಂದಿನ ತೊಗೊಂಡ್ರಿ ಸರ್. ಪ್ರಶಸ್ತಿ ಪ್ರದಾನ ಸಮಾರಂಭ ಗ್ರಾಜ್ಯುಯೇಷನ್ ಡೇ, ಫಸ್ಟ್ ಗ್ರಾಜ್ಯುಯೇಷನ್ ಡೇ ಇನಾಗ್ರೇಷನ್ ಮುಗೀತು. ಇದರಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಮಾರ್ಕೆಟಿಂಗು, ಫೈನಾನ್ಸು ಮತ್ತು HR ನಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ಮೆಡಲ್ಗಳನ್ನು ಕೊಟ್ವಿ. ಸೊ ಈ ಸಿಲ್ವರ್ ಮೆಡಲು ಮತ್ತು ಗೋಲ್ಡ್ ಮೆಡಲು ಸ್ಪೆಷಲೈಸೇಷನ್ನಲ್ಲಿ ವಿದ್ಯಾರ್ಥಿಗಳೇ ಒಂದು ನಾಲೆಜು ಅಥವಾ ಅವರ ಒಂದು ಕ್ಲಾರಿಟಿ ಆಫ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು, ಅದನ್ನೆಲ್ಲ ನೋಡಿ ಒಂದು ಜಡ್ಜ್ಮೆಂಟ್ ಟೀಮನ್ನು ಮಾಡಿ ಅದರ ಬಗ್ಗೆ ಕುಲಂಕುಷವಾಗಿ ವಿಚಾರ ಮಾಡಿ ಅವರಿಗೆ ಮೆಡಲನ್ನು ಕೊಟ್ವಿ. ಅದರ ಜೊತೆಗೆ ಬೆಸ್ಟ್ ಸ್ಟೂಡೆಂಟ್ ಆಫ್ ದ ಇಯರ್, ಅದರಲ್ಲಿ ವಿದ್ಯಾರ್ಥಿ ನಾಲೆಜ್ನಲ್ಲಿ ಅಷ್ಟೇ ಅಲ್ಲ ಮತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು ಮತ್ತು ಲೀಡರ್ಶಿಪ್ ಕ್ವಾಲಿಟಿಯಲ್ಲಿರ್ಬೋದು, ಎಲ್ಲ ಒಂದು ಇದನ್ನು ನೋಡಿಕೊಂಡು ಒಂದು ಬೆಸ್ಟ್ ಆಫ್ ಸ್ಟೂಡೆಂಟು ಅಕ್ಷತಾ ಪವಾರ್ ಅಂತ ಅವರಿಗೆ ನಾವು ಇವತ್ತು ಪ್ರಶಸ್ತಿ ಪ್ರದಾನವನ್ನು ಮಾಡಿದ್ವಿ. ಅದರ ಜೊತೆಗೆ ಅಟೆಂಡೆನ್ಸ್ ಇರ್ಬೋದು, ಅದಕ್ಕೆ ಒಂದು ಎನ್ಕರೇಜ್ಮೆಂಟ್ ಕೊಡೋಕ್ಕೆ ಸೃಷ್ಟಿ ದೇಶಪಾಂಡೆ ಮತ್ತು ಅವಳು PGCET ರ್ಯಾಂಕ್ನಲ್ಲಿ ಹೈಯೆಸ್ಟ್ ರ್ಯಾಂಕ್ ತೊಗೊಂಡು ಪಾಸ್ ಆಗಿದ್ಲು, ಹಾಗೂ ಯೂನಿವರ್ಸಿಟಿ ಬ್ಲೀವ್ ಎಲ್ಲ ಒಂದು ಕ್ಷೇತ್ರಗಳಲ್ಲಿ
ಈ ವಿದ್ಯಾರ್ಥಿಗಳು ತಮ್ಮ ಜಾಣ್ಮೆಯನ್ನು ತೋರಿಸಿದ್ರು. ಆ ಒಂದು ಈ ವಿಷಯವನ್ನು ನಾವು ಇವತ್ತು ಕನ್ಸಿಡರ್ ಮಾಡಿ ಎಲ್ಲರಿಗೂ ಒಂದು ಪ್ರಶಸ್ತಿಯನ್ನು ನಾವು ಇವತ್ತು ಇದು ಮಾಡಿದ್ದೀವಿ. ಇವತ್ತು ಪೇರೆಂಟ್ಸು ಬಂದು ಎಷ್ಟೋ ಜನ ನನಗೆ ತಮ್ಮ ಒಂದು ಮಾರ್ಗದರ್ಶನ ನಮ್ಮ ವಿದ್ಯಾರ್ಥಿಗಳಿಗೆ ಬಹಳ ಸಹಾಯ ಆಯಿತು ಅಂತ ಹೇಳಿ, ಮತ್ತು ನಮ್ಮ ವೈಸ್ ಚಾನ್ಸಲರ್ ಆದಂಥ ಶ್ರೀ CM ತ್ಯಾಗರಾಜ್ ಅವರು ಬಹಳ ಒಳ್ಳೆಯ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಈ ದೇಶದ ಒಂದು ಕಲ್ಚರು, ವ್ಯಾಲ್ಯೂ ಸಿಸ್ಟಮು ಹಾಗೂ ಒಂದು ಈ ದೇಶದ ಮೌಲ್ಯವನ್ನು ಎತ್ತಿಡಿಯಲು ಒಂದು ಕರೆಯನ್ನು ಕೊಟ್ಟರು. ಅದು ಬಹಳ ಮಹತ್ವದ ಒಂದು ಭಾಷಣ ಅಂತ ನಾನು ಇವತ್ತು ಹೇಳ್ಬೋದು. ಸೊ ಈ ಎಲ್ಲ ದೃಷ್ಟಿಯಿಂದ ನೋಡಿದರೆ ನಮ್ಮ ತ್ಯಾಗರಾಜ್ ಅವರು ಇವತ್ತು ವಿದ್ಯಾರ್ಥಿಗಳಿಗೆ ಒಂದು ಅಮೂಲ್ಯವಾದ ಸಲಹೆಯನ್ನು ನೀಡಿದರು. ಅದರ ಜೊತೆಗೆ ಮಹಾದೇವ್ ಕರ್ಮರಿ ಸರು, ಇಂಡಸ್ಟ್ರಿಯಲಿಸ್ಟ್ ಆದಂಥ ಮಹಾದೇವ್ ಕರ್ಮರಿ ಸರು, ಅವರು ತಮ್ಮ ಜೀವನದ ಕಥೆಯನ್ನು ಜೊತೆಗೆ ನಮ್ಮ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡಿದರು. ಈ ಎಲ್ಲ ಮಾರ್ಗದರ್ಶನದಿಂದ ನಮ್ಮ ವಿದ್ಯಾರ್ಥಿಗಳು ಅವರ ಭವಿಷ್ಯವನ್ನು ಇವತ್ತು ಉಜ್ವಲಗೊಳಿಸ್ತಾರೆ ಅಂತ ಹೇಳಿ ನಾನಿವತ್ತು ಆಸೆ ಪಡ್ತೇನೆ. ನಾನು ಪ್ರಸಾದ್ ರೂಢಗಿ ನಿರ್ದೇಶಕನಾಗಿ ಈ ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದೇನೆ. ಇವರ ಆಶೆ ಮತ್ತು ಆಶೀರ್ವಾದ ನಮ್ಮ ಜೊತೆ ಸದಾ ಇರಲಿ ಅಂತ ನಾನು ಇವತ್ತು ಹೇಳ ಬಯಸ್ತೇನೆ.